ನಮಸ್ಕಾರ ಸ್ನೇಹಿತರೆ, ಇದು ಪುರಂಗಿ ಗಿಡ ಅಂತ ಕಂಪ್ಲೀಟಾಗಿ ಡಯಾಲಿಸಿಸ್ ನಿಲ್ಲಿಸ್ಬೋದು. ಇದು ಹೆಂಗೆ ತೊಗೋಬೇಕಂತ ವಿಧಾನ ಹೇಳ್ತಿದ್ದೀನಿ. ಇದನ್ನು ಹೆಂಗೆ ಗೊತ್ತಿಡಬೇಕಂದ್ರೆ, ಇದೊಂದು ಎಲೆ ಕಟ್ ಮಾಡಿದ ಥರ ವಿ ಶೇಪ್ ಬರ್ತದೆ. ವಿ ಶೇಪ್ ಬಂದ ತಕ್ಷಣ ಅದು ಪುರಂಗಿ ಗಿಡ ಅಂತ ಕರಿತೀವಿ ನಾವು. ಪುರಂಗಿ ಮತ್ತು ಆರ್ಟಿಫಿಷಿಯಲ್ ಗಿಡ ಅಂತ ಕರಿತೀವಿ. ಅದು ಕಂಪ್ಲೀಟಾಗಿ ನಾವು ಡಯಾಲಿಸಿಸ್ ನಿಲ್ಲಿಸ್ಬೋದು. ನಿಲ್ಲಿಸೋದು ಒಂದು ವಾರಕ್ಕೆ ಹೋಗ್ಬೋದು, ಒಂದು ವಾರದಾಗ 2 ಸರಿ ಆಗ್ಬೋದು, ಇಲ್ಲ ತಿಂಗಳಿಗೊಮ್ಮೆ ಆಗ್ಬೋದು, ವರ್ಷಕ್ಕೊಮ್ಮೆ ಆಗ್ಬೋದು, 6 ತಿಂಗಳಿಗೆ ಒಂದು ಸರಿ ಆಗ್ಬೋದು. ಇದು ತೊಗೊಂಡೋದ್ರೆ ಕಂಪ್ಲೀಟಾಗಿ ನೀವು ಡಯಾಲಿಸಿಸ್ ನಿಲ್ಲಿಸ್ಬೋದು. ಅದು ತೊಗೊಂಡು ಥರ ಅಂದರೆ 1 ಲೀಟ್ರ್ ನೀರಲ್ಲಿ ಇದು ನೋಡಿ ಹೆಂಗೆ ಹೂವು ಕೆಂಪಾಗಿದೆ, ಹೂವು ಅದ್ರ ಜೊತೆ ಕಾಯಿ ಇರ್ತದೆ. ಹಾಗಾದರೆ ಇದಕ್ಕೆ ಎಲ್ಲಿ ಬೇಕಾದರೆ ಸಿಗ್ತದೆ. ಇದು ರೋಡ್ ಪಕ್ಕದಲ್ಲಿ ಇರ್ತದೆ, ಅರಣಿ ನಮ್ಮ ಹೊಲದ ಕಡೆಗೆ ಬದು ಕಡೆಗೆ ಇರ್ತದೆ. ಇದು ಕಂಪ್ಲೀಟಾಗಿ ನಾವು ಡಯಾಲಿಸಿಸ್ ನಿಲ್ಲಿಸ್ಬೋದು. ಯಾಕಂದರೆ ಒಂದು ಡಯಾಲಿಸಿಸ್ ಮಾಡಬೇಕಂದ್ರೆ ಸುಮಾರು ಒಂದು ಸಾರಿ ಡಯಾಲಿಸಿಸ್ ಖರ್ಚು ಮಾಡಬೇಕಂದ್ರೆ ಒಂದು 4,000 ರಿಂದ 5,000 ರೂಪಾಯಿ ಖರ್ಚಾಗುತ್ತೆ. ಇದು ಖರ್ಚು ಕಡಿಮೆ ಮಾಡಬೇಕಾದ್ರೆ, ನಾವು ಡಯಾಲಿಸಿಸ್ ಕಡಿಮೆ ಮಾಡಬೇಕಂದ್ರೆ ನಾವು ಇದನ್ನು ಅದನ್ನು ತಾವು ಕೂಡ ಬಳಸ್ಬೋದು. ಯಾಕಂದರೆ ನೀವು ಬಳಸ್ಕೊಂಡು ಕೂಡ ಇನ್ನೂ ಒಂದು 15 ದಿವಸ ಇಲ್ಲ 1 ತಿಂಗಳು ಬಳಸಿ ನೋಡು. ಆಮೇಲೆ ನೀವು ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡ್ಬೋದು, ಕ್ರಿಯೇಷನ್ ಕಡಿಮೆ ಆಗಿರ್ತದೆ. ಇದನ್ನು ತೊಗೊಂಡ್ರೆ ಭಾರಿ ಒಳ್ಳೆಯದಾಗುತ್ತೆ. ಇದು ಯಾಕಂದರೆ ನಾವು ಪೂಜೆನೇ ಮಾಡ್ಬೋದು. ಯಾಕಂದರೆ ಇದು ದೇವ್ರ ಥರ ಇದೆ. ಯಾಕಂದರೆ ಒಂದು ಡಯಾಲಿಸಿಸ್ ಬಡವರಿಗೆ ತುಂಬ ಹೆಲ್ಪ್ ಆಗ್ತಾಯಿದ್ದಾರೆ ಅಂತ. ಯಾಕಂದರೆ ಅವ್ರ ಹತ್ರ ಹಣವನ್ನು ಇರೋದಿಲ್ಲ. ಹಣ ಇರಲು ಕಾರಣಕ್ಕಾಗಿ ಇದನ್ನು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಸರಿ ಡಯಾಲಿಸಿಸ್ ನೋಡಿದ್ರೆ 4,000 ರಿಂದ 5,000 ಆಗ್ತದೆ. ಇದನ್ನು ಬಳಸಿದ್ರೆ ಅವರಿಗೆ ಕಡಿಮೆ ಆಗುತ್ತೆ. ಯಾಕಂದರೆ ಬಡವ್ರ ಹತ್ರ ದುಡ್ಡು ಇರೋದಿಲ್ಲ. ಮತ್ತು ಇದನ್ನು ತಪ್ಪಲ್ಲ ಹಿಂಗೆ ಮೇಲಾದ್ರೆ ಯಾವುದಾದ್ರೆ ತಪ್ಪಲು ಕಡ್ದು ನೋಡಿ ಹೆಂಗೆ ಬೇಕಂಗೆ ಕಟ್ಟಾಗುತ್ತೆ. ಇದು ನೋಡ್ರಿ ವಿ ಶೇಪ್ ಕಟ್ಟಾಗುತ್ತೆ. ತಪ್ಪಲು ವಿ ಶೇಪ್ ಕಟ್ ಮಾಡಿದ್ರೆ ಇದನ್ನು ಪುರಂಗಿ ಗಿಡ ಅಂತ ನಾವು ಕರಿತಿದ್ದೇವೆ. ಕಂಪ್ಲೀಟಾಗಿ ನಾವು ಡಯಾಲಿಸಿಸ್ ನಿಲ್ಲಿಸ್ಬೋದು. ಯಾಕಂದರೆ ನಾವು ದಿನನಿತ್ಯ ಪೂಜೆ ಮಾಡೋಕೆ ಇದಕ್ಕೆ. ಮತ್ತು ಹಾಗಾದರೆ ಇದನ್ನು ಹೆಂಗೆ ವಿಧಾನ ತಗೋದು, ಈ ವಿಧಾನ ಹೆಂಗಂದ್ರೆ ಸುಮಾರು 1 ಲೀಟ್ರ್ ನೀರಲ್ಲಿ ಇದೊಂದು ಹಿಡಿ, ನಮ್ಮ ಕಡೆಗೆ ಒಂದು ಹಿಡಿ ಅಂತ ಕರೀತಾರೆ, ಹಿಡಿ ಇದರ ಕಾಯಿದು ಹೂವು ತಪ್ಪಲು ಎಲ್ಲ ತೊಗೊಂಡು 1 ಲೀಟ್ರ್ ನೀರಲ್ಲಿ ಇದನ್ನು ಹಾಕಿ ಕುದಿಸ್ಬೇಕು. ಎಡ್ತಾಗ ಕುದಿಸ್ಬೇಕಂದ್ರೆ ಇದನ್ನು ನಾವು 200 ml ಆಗೋ ತನಕ ನಾವು ಕುದಿಸ್ಬೋದು. ಕುದಿಸಿದ ಯಾವಾಗ ತೊಗೋಬೇಕಂದ್ರೆ ನಾವು ಸುಮಾರು ಬೆಳಗ್ಗೆ ಒಂದು 50 ml ಮತ್ತು ನೈಟ್ ಒಂದು 50 ml ತೊಗೊಂಡ ತಕ್ಷಣ ನಾವು ಒಂದು 15 ದಿವಸ ಹಿಂಗೆ ತೊಗೋತೀವಿ. ಇಲ್ಲ 1 ತಿಂಗಳು ತೊಗೋತೊಳಗೆ ಹೆಂಗೆ ಯಾವಾಗ ಕಡಿಮೆ ಆಗುತ್ತೋ ಅಲ್ಲಿ ತನಕ ತೊಗೊಳ್ತೋಳಿ. ಯಾಕೆ ನಾವು ಕಂಪ್ಲೀಟಾಗಿ ನಾವು ಡಯಾಲಿಸಿಸ್ ನಿಲ್ಲಿಸ್ಬೋದು. ನಿಲ್ಲಿಸಿದ ನಂತರ ಏನಾಗ್ತದೆ ಅಂದರೆ ನಮಗೆ ಕಿಡ್ನಿಗಳನ್ನು ಎಲ್ಲ ಸರಿಯಾಗಿ ವರ್ಕ್ ಆಗ್ತದೆ, ಎಲ್ಲ ಆರಾಮಾಗ್ತದೆ. ದಯವಿಟ್ಟು ಇದನ್ನು ತೊಗೊಳ್ಳಿ.